ಹಾಯ್ ಗಾಯ್ಸ್, ನಾನು ಈ ವಾರ ಫುಲ್ ಪ್ರೊಡಕ್ಟಿವ್ ಆಗಿರಬೇಕು ಅಂತ ಅನ್ಕೊಂಡಿದ್ದೀನಿ. ನಾಳೆಗೆ ಜಿಮ್ ಪ್ಲಾನ್ ಮಾಡಿದ್ದೀನಿ, ಸ್ಯಾಟರ್ಡೆ ಗ್ರಾಸರಿ ಶಾಪಿಂಗ್ಸು, ಹಾಗೆ ಸಂಡೇ ಫೈನಾನ್ಷಿಯಲ್ ಪ್ಲಾನಿಂಗು. ಬಟ್ ಈ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡೋದಾದ್ರೂ ಹೇಗೆ? ಈಗ ನಾನು ಕೆಲ್ಸಕ್ಕೆ ಹೋಗಿ ಹಣನೇನೋ ಸೇವ್ ಮಾಡ್ತಾ ಇದ್ದೀನಿ, ಆದರೆ ಈ ಹಣ ಮಲ್ಟಿಪ್ಲೈ ಹೇಗಾಗುತ್ತೆ? ಈಗ ಹಣದಿಂದಾನೇ ಹಣನ ಸಂಪಾದನೆ ಮಾಡ್ಬೇಕಂತಾರಲ್ಲ, ಅದನ್ನು ಹೇಗೆ ಮಾಡೋದು? ಯಾವ್ದಾದ್ರು ಒಂದು ಮ್ಯಾಜಿಕ್ ಇರಬೇಕಿತ್ತು ನನ್ನ ವೆಲ್ತ್ನೆಲ್ಲ ಗ್ರೋ ಮಾಡೋದಕ್ಕೆ. ಯೋಚನೆ ಮಾಡೋಣ. ನನ್ಗನ್ಸೋ ಪ್ರಕಾರ ಈಕ್ವಿಟಿ ಮ್ಯೂಚುವಲ್ ಫಂಡ್ನ ಒಂದು ಸೀಕ್ರೆಟ್ ವೆಪನ್ ಇದೆ. ಅದನ್ನು ಬಳಸಿದ್ರೆ ನಾನು ಗ್ರೋ ಮಾಡ್ಬೋದು. ಯಾವುದು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಈ ವಿಡಿಯೋದಲ್ಲಿ ಅದೇ ಸೀಕ್ರೆಟ್ ವೆಪನ್ ಬಗ್ಗೆ ನಾವು ಮಾತಾಡೋಣ. ಸೊ ಈಕ್ವಿಟಿ ಮ್ಯೂಚುವಲ್ ಫಂಡ್ನ ಸೀಕ್ರೆಟ್ ವೆಪನ್ ಯಾವುದು ಅಂತ ತಿಳ್ಕೊಳ್ಳೋಣ. ಸೊ ಅಲ್ಲಿ ತನಕ ಅಂದರೆ ಈ ವಿಡಿಯೋನ ಕಡೆ ತನಕ ನೋಡೋದನ್ನ ಮರಿಬೇಡಿ. ಹಾಗೆ ಗ್ರೋ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ಮಾತಾಡ್ತಾ ಇರೋ ಸೀಕ್ರೆಟ್ ವೆಪನ್ ಅಂದರೆ ಪವರ್ ಆಫ್ ಕಂಪೌಂಡಿಂಗ್. ಈಗ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಂತ ತಗೊಂಡ್ರೆ ವಿಶೇಷವಾಗಿ ಗ್ರೋತ್ ಪ್ಲಾನ್ಸ್ ಅಂತ ಇರುತ್ತೆ. ಇದ್ರೊಳಗೆ ಏನಾಗುತ್ತೆ ಅಂದ್ರೆ ನೀವೇನ್ ಇನ್ವೆಸ್ಟ್ ಮಾಡಿರ್ತೀರಾ ಅದ್ರೊಳಗೆ ರಿಟರ್ನ್ಸ್ ಬರುತ್ತಲ್ಲ, ಆ ರಿಟರ್ನ್ಸ್ ಕೂಡ ರೀಇನ್ವೆಸ್ಟ್ ಆಗುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲೇನೆ. ಸೊ ನೀವು ಯಾವುದೇ ರೀತಿಯಾದ ವಿಡ್ರಾ ಮಾಡದೇ ಇದ್ದಾಗ ಇದಾಗೋದು. ಸೊ ಅಂದ್ರೆ ನೀವು ವಾಪಸ್ ತಗೊಳ್ದೇ ಇದ್ದಾಗ ಅಮೌಂಟ್ ನಿಮ್ ರಿಟರ್ನ್ಸ್ ನ ಸೊ ರೀಇನ್ವೆಸ್ಟ್ ಆಗೋದ್ರಿಂದ ಆ ರೀಇನ್ವೆಸ್ಟೆಡ್ ಆಗಿರೋ ಅಮೌಂಟ್ ಇರುತ್ತಲ್ಲ ಅದ್ರ ಮೇಲೂ ಕೂಡ ನಿಮ್ಗೆ ರಿಟರ್ನ್ಸ್ ಬರೋದಕ್ಕೆ ಶುರು ಆಗುತ್ತೆ. ಸೊ ಏನಾಗುತ್ತೆ, ರಿಟರ್ನ್ಸ್ ಮೇಲೆ ರಿಟರ್ನ್ಸ್ ಬರೋದಕ್ಕೆ ಶುರು ಆಗುತ್ತೆ. ಇದನ್ನೇ ಪವರ್ ಆಫ್ ಕಂಪೌಂಡಿಂಗ್ ಅಂತ. ಈಗ 100 ರೂಪಾಯಿ ಇರುತ್ತೆ ಅಂತ ಅನ್ಕೊಳ್ಳೋಣ, ಅದ್ರೊಳಗೆ 10 ರೂಪಾಯಿ ನಿಮಗೆ ರಿಟರ್ನ್ ಬಂತು ಅಂತ ಅನ್ಕೊಳ್ಳೋಣ. ಸೊ ಅದು ಕೂಡ ರೀಇನ್ವೆಸ್ಟ್ ಆದಾಗ 110 ರೂಪಾಯಿ ಆಗುತ್ತೆ. ಸೊ ಆ 110 ರೂಪಾಯಿಗೂ ಕೂಡ ನಿಮ್ಗೆ ರಿಟರ್ನ್ಸ್ ನೆಕ್ಸ್ಟ್ ಟೈಮ್ ಬರುತ್ತೆ ಅಲ್ವಾ, ಆ 10 ರೂಪಾಯಿಗೂ ಸೇರಿಸಿ ಬರುತ್ತೆ ಅಲ್ವಾ, ಅದನ್ನೇ ಪವರ್ ಆಫ್ ಕಂಪೌಂಡಿಂಗ್. ಸೊ ಈ ರೀತಿ ಕಂಪೌಂಡ್ ಆಗ್ತಾ ಆಗ್ತಾ ಏನಾಗುತ್ತೆ ಅಂತಂದ್ರೆ ನೀವು ಫೈನಾನ್ಷಿಯಲ್ ಗೋಲ್ಸ್ ಅಲ್ಲಿ ಏನೋ ಒಂದು ಕಾರ್ಪಸ್ ರೀಚ್ ಆಗ್ಬೇಕು ಅನ್ಕೊಂಡಿರ್ತೀರಾ ಅಲ್ವಾ. ಅಂದ್ರೆ ಇವಾಗ 4 ಕೋಟಿನೋ 5 ಕೋಟಿನೋ ಎಷ್ಟೋ ಒಂದು ದೊಡ್ಡ ಮೊತ್ತನ ಕಲೆಕ್ಟ್ ಮಾಡಬೇಕು ಅನ್ಕೊಂಡಿರ್ತೀರಾ. ಅದನ್ನ ಮಾಡೋದಕ್ಕೆ ಈ ಪವರ್ ಆಫ್ ಕಂಪೌಂಡಿಂಗು ಈಸಿಯಾಗಿ ನಿಮ್ಗೆ ಹೆಲ್ಪ್ ಮಾಡೋಕ್ಕೆ ಶುರು ಮಾಡುತ್ತೆ. ಈಗ ಈ ಪವರ್ ಆಫ್ ಕಂಪೌಂಡಿಂಗ್ ನ ಅಡ್ವಾಂಟೇಜ್ ನಾವು SIP ಮುಖಾಂತರ ತಗೊಳ್ಬಹುದು. ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ SIP ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಇದೇನಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಒಂದು ಕನ್ವೀನಿಯಂಟ್ ವೇ ಅಂತ ಹೇಳ್ಬೋದು, ಅನುಕೂಲಕರವಾದ ಮಾರ್ಗ. ಸೊ ಹೇಗೆ ಅಂತ ಅಂದ್ರೆ ನೀವು ಒಂದು ಸ್ಮಾಲ್ ಅಮೌಂಟ್ ಇಂದಾನೆ ಸ್ಟಾರ್ಟ್ ಮಾಡ್ಬೋದು. SIP ಅಲ್ಲಿ 500 ರೂಪಾಯಿಂದ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಕೆಲವು SIPsಗಳು ವೀಕ್ಲಿನೂ ಇರುತ್ತೆ. ಸೊ ನೀವು ಯಾವ ಪೀರಿಯಡ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಬೋದು. ವೀಕ್ಲಿ ಆಗಿರ್ಬೋದು, ಮಂತ್ಲಿ SIP ಆಗಿರ್ಬೋದು, ಅಥವಾ ಕ್ವಾರ್ಟರ್ಲಿ SIP. ಅಂದ್ರೆ ನಿಮಗೆ ಯಾವ್ದು ಇನ್ಕಮ್ ಪೀರಿಯಡ್ ಇರುತ್ತೆ, ಸೊ ನಿಮ್ಮ ಆದಾಯ ಹೇಗೆ ಬರ್ತಾ ಇದೆ ಅಂತ ನೋಡ್ಕೊಂಡು ಅದಕ್ಕೆ ಅನುಕೂಲವಾಗಿ ನೀವು ಪೀರಿಯಡ್ ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಈ ರೀತಿ ಇವಾಗ 500 ರೂಪಾಯಿ ಒಂದ್ ತಿಂಗಳು, ಇನ್ನೊಂದು 500 ರೂಪಾಯಿ ಒಂದ್ ತಿಂಗಳು, ಈ ರೀತಿ SIP ನ ನೀವು ಕಟ್ಕೊಂತಾ ಹೋಗ್ಬೋದು. ಈ ರೀತಿ SIP ಮುಖಾಂತರ ನೀವು ಸ್ವಲ್ಪ ಸ್ವಲ್ಪ ಅಮೌಂಟ್ ನ ಈಕ್ವಿಟಿ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗೋಲ್ ನ ಅಂದ್ರೆ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಗೋಲ್ ನ ನೀವು ಅಚೀವ್ ಮಾಡ್ಬೋದು. ಬಟ್ ಆದ್ರೆ ನೀವು ಕೇಳ್ಬೋದು ಈಕ್ವಿಟಿ ಫಂಡ್ಸ್ ಅಲ್ಲಿ ಪವರ್ ಆಫ್ ಕಂಪೌಂಡಿಂಗ್ ಹೇಗಾಗುತ್ತೆ ಅಂತ. ಈಗ ಈಕ್ವಿಟಿ ಫಂಡ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಈಗ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹಲವಾರು ರೀತಿಯಾದ ಫಂಡ್ಸ್ ಇರುತ್ತೆ, ಅದ್ರೊಳಗೆ ಒಂದು ಈಕ್ವಿಟಿ ಫಂಡ್. ಸೊ ಇದೇನ್ ಮಾಡುತ್ತೆ ಅಂದ್ರೆ ಈಕ್ವಿಟಿ ಫಂಡ್ ಹಲವಾರು ಕಂಪ್ನೀಸ್ ಗಳಿರುತ್ತಲ್ಲ ಅದ್ರೊಳಗೆ ಶೇರ್ಸ್ ಅಂತ ಇರುತ್ತೆ, ಆ ಶೇರ್ಸ್ ಮೇಲೆ ಇದು ಇನ್ವೆಸ್ಟ್ ಮಾಡುತ್ತೆ. ಈಗ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ ಅಲ್ಲ, ಅವರು ಹಲವಾರು ರೀತಿಯಾದ ಸೆಕ್ಟರ್ಸು, ಹಲವಾರು ರೀತಿಯಾದ ಇಂಡಸ್ಟ್ರೀಸು, ಮತ್ತೆ ಅದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಏನಿದೆ ಆ ಕಂಪನಿದು ಅಂತ ನೋಡ್ಕೊಂಡು ಸೊ ಅವರು ಫಂಡ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಹಾಗೆ ಯಾವ ರೀತಿಯಾದ ಈಕ್ವಿಟಿ ಫಂಡ್ ನ ನೀವು ತಗೊಂಡಿದ್ದೀರಾ ಅಂತ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಹಲವಾರು ರೀತಿಯಾದ ಈಕ್ವಿಟಿ ಫಂಡ್ಸ್ ಕೂಡ ಇರುತ್ತೆ, ಯಾವ ಸೆಕ್ಟರ್ದು ಅಂತೆಲ್ಲ ನೋಡ್ಕೊಂಡು ಸೊ ಈ ರೀತಿ ಫಂಡ್ ಮ್ಯಾನೇಜರ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಮೌಂಟ್ ನ. ಈಗ ಉದಾಹರಣೆ ಅಂತ ತಗೊಂಡ್ರೆ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಇರುತ್ತೆ ಅಲ್ಲ, ಸೊ ಇದಕ್ಕೆ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಯಾವುದೇ ರೀತಿಯಾದ ಸೆಕ್ಟರ್, ಯಾವುದೇ ರೀತಿಯಾದ ಇಂಡಸ್ಟ್ರಿ, ಹಾಗೆ ಯಾವುದೇ ರೀತಿಯಾದ ಮಾರ್ಕೆಟ್ ಸೆಗ್ಮೆಂಟ್ ಅಲ್ಲಿ ಇದು ಇನ್ವೆಸ್ಟ್ ಮಾಡೋದಕ್ಕೆ. ಈಗ ಸ್ಮಾಲ್ ಕ್ಯಾಪ್ ಆಗಿರ್ಬೋದು, ಮಿಡ್ ಕ್ಯಾಪ್ ಆಗಿರ್ಬೋದು, ಲಾರ್ಜ್ ಕ್ಯಾಪ್ ಆಗಿರ್ಬೋದು. ಸೊ ಈ ರೀತಿ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಅದಕ್ಕೊಂದು ಉದಾಹರಣೆ ಅಂತಂದ್ರೆ ಮೋತಿಲಾಲ್ ಓಸ್ವಾಲ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಇದೆಯಲ್ಲ, ಅದ್ರದ್ದು ಪೋರ್ಟ್ಫೋಲಿಯೋ ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಈ ರೀತಿ ಫಂಡ್ ಈಕ್ವಿಟಿ ಫಂಡ್ಸ್ ಏನಿದೆ ಅದಕ್ಕೆ ಆದಂತ ಮ್ಯಾಂಡೇಟ್ ಮತ್ತೆ ಸ್ಟೈಲ್ ಅಂತ ಇರುತ್ತೆ. ನೀವು ಯಾವ್ದನ್ನ ಸೆಲೆಕ್ಟ್ ಮಾಡ್ತೀರಾ ಅದರ ಬೇಸಿಸ್ ಮೇಲೆ ಅದು ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ನ ಮಾಡುತ್ತೆ. ಈಗ ಫಂಡ್ ಮ್ಯಾನೇಜರ್ಸು ಈಕ್ವಿಟಿ ಫಂಡ್ಸ್ ಅಂತ ತಗೊಂಡಾಗ ಕೆಲವು ಅನ್ನೋನ್ ಅಂದ್ರೆ ಗೊತ್ತಿಲ್ಲದೆ ಇರುವಂತ ಸ್ಟಾಕ್ಸು ಮತ್ತೆ ಚಿಕ್ಕದಾಗಿರುವಂತ ಸ್ಟಾಕ್ಸ್ ನ ಕೂಡ ಆಡ್ ಮಾಡ್ಬೋದು. ಬಟ್ ಇದು ಒಳ್ಳೆ ಸ್ಟಾಕ್ಸ್ ಆಗಿದ್ರೆ ಡೆಕೇಡ್ಸ್ ಅಂದ್ರೆ ದಶಕಗಳಲ್ಲಿ ಒಳ್ಳೆ ರೀತಿಯಾದ ರಿಟರ್ನ್ಸ್ ನ ಕೊಡುತ್ತೆ, ಅಂದ್ರೆ ತುಂಬಾ ಸಿಗ್ನಿಫಿಕೆಂಟ್ ಗ್ರೋತ್ ಆಗಿರುತ್ತೆ ಅಂತ ಅನ್ಕೊಳ್ಳೋಣ. ಸೊ ಈ ರೀತಿ ಪವರ್ ಆಫ್ ಕಂಪೌಂಡಿಂಗ್ ನ ಬಳಸಿ ಈಕ್ವಿಟಿ ಫಂಡ್ ಅಲ್ಲೂ ಕೂಡ ನಾವು ಗ್ರೋತ್ ನ ನೋಡಬಹುದು. ಈಗ ಉದಾಹರಣೆಗೆ ಇನ್ಫೋಸಿಸ್ ತಗೊಳ್ಬಹುದು. ಸೊ ಇದು ಎಸ್ಟಾಬ್ಲಿಷ್ ಆಗಿದ್ದು 1981 ನಲ್ಲಿ, ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟೆಡ್ ಆಗಿದ್ದು 1993 ಅಲ್ಲಿ.
ಸೊ ಆಗೇನೆ ಇನ್ಫೋಸಿಸ್ ಅಲ್ಲಿ ನೀವೇನಾದ್ರು ಇನ್ವೆಸ್ಟ್ ಮಾಡಿದ್ರೆ ಈಗ ಎಷ್ಟು ರಿಟರ್ನ್ಸ್ ಬಂದಿರುತ್ತೆ ಅಂತ ನೀವು ಲೆಕ್ಕ ಹಾಕ್ಬೋದು. ಯಾಕಂದ್ರೆ ಈಗ ದೊಡ್ಡ ಕಂಪನಿ ಆಗಿ ಅದು ಎಸ್ಟಾಬ್ಲಿಷ್ ಆಗಿದೆ. ಸೊ ಈ ರೀತಿ ಈಕ್ವಿಟಿ ಫಂಡ್ಸ್ಗಳು ಕಂಪನಿಗಳ ಶೇರ್ಸ್ ಮೇಲೆ ಇನ್ವೆಸ್ಟ್ ಮಾಡಿ ಈ ಕಂಪನಿಗಳು ಹೇಗೆ ಗ್ರೋತ್ ಆಗುತ್ತೋ ಆ ಗ್ರೋತ್ ಜರ್ನಿಯ ಪಾತ್ ಅಲ್ಲಿ ಈಕ್ವಿಟಿ ಫಂಡ್ಸ್ ಕೂಡ ಗ್ರೋ ಆಗ್ತಾ ಬರುತ್ತೆ. ಈಗ ಒಂದು ಪೋರ್ಟ್ಫೋಲಿಯೋ ಅಂತ ತಗೊಂಡ್ರೆ ಎಲ್ಲಾ ಸ್ಟಾಕ್ಸು ಕೂಡ ಒಂದೇ ರೀತಿಯಾಗಿ ಪರ್ಫಾರ್ಮ್ ಮಾಡೋದಿಲ್ಲ ಅಲ್ವಾ? ಕೆಲವು ಅಂಡರ್ ಪರ್ಫಾರ್ಮಿಂಗ್ ಅಂದ್ರೆ ಚೆನ್ನಾಗಿ ಪರ್ಫಾರ್ಮ್ ಮಾಡದೇ ಇರುವಂತ ಸ್ಟಾಕ್ಸ್ ಕೂಡ ಇರುತ್ತೆ. ಅದಕ್ಕೆ ಈಕ್ವಿಟಿ ಫಂಡ್ಸು ರೀಬ್ಯಾಲೆನ್ಸಿಂಗ್ ಅಂತ ಮಾಡ್ತಾರೆ. ಸೊ ಯಾವ್ಯಾವ ಸ್ಟಾಕು ಇವ್ರು ಅನ್ಕೊಂಡಾಗೆ ಪರ್ಫಾರ್ಮ್ ಮಾಡ್ತಿಲ್ವೋ ಆ ಸ್ಟಾಕ್ಸ್ನ ತೆಗೆದ್ಬಿಟ್ಟು ಬೇರೆ ಯಾವ ಸ್ಟಾಕ್ಸ್ ಅಲ್ಲಿ ಪೊಟೆನ್ಷಿಯಲ್ ಇದೆ, ಒಳ್ಳೆ ಗ್ರೋತ್ ನಮಗೆ ಕಾಣುತ್ತೆ ಅಂತಾರೆ. ಸೊ ಆ ರೀತಿಯಾದ ಸ್ಟಾಕ್ಸ್ನ ಇವರು ಮತ್ತೆ ಖರೀದಿ ಮಾಡ್ತಾರೆ. ಸೊ ಈ ರೀತಿ ರೀಬ್ಯಾಲೆನ್ಸಿಂಗ್ ಮಾಡಿಕೊಂಡು ಪೋರ್ಟ್ಫೋಲಿಯೋನ ಯಾವಾಗೂ ಹೆಲ್ದಿಯಾಗಿ ಇಡೋದಕ್ಕೆ ಇವರು ಪ್ರಯತ್ನ ಮಾಡ್ತಾರೆ. ಈಗ ಮ್ಯೂಚುವಲ್ ಫಂಡ್ಸ್ ಅಲ್ಲಿ NAV ಅಂತ ಕರೀತಾರೆ. ಏನಿದು ಅಂತ ತಿಳ್ಕೊಳ್ಳೋಣ ಬನ್ನಿ. ಈಗ ಪ್ರತಿಯೊಂದು ಮ್ಯೂಚುವಲ್ ಫಂಡ್ ಸ್ಕೀಮ್ ಅಲ್ಲೂ ಕೂಡ ಯೂನಿಟ್ ಪ್ರೈಸ್ ಅಂತ ಇರುತ್ತೆ. ಅದನ್ನೇ NAV ಅಂತ ಕರೀತಾರೆ. ಸೊ ಇದು ಪ್ರತಿ ಟ್ರೇಡಿಂಗ್ ಡೇ ದಿನದ ಅಂತ್ಯದಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ. ಏನದು ಅಂತ ತಿಳ್ಕೊಳ್ಳೋಣ ಬನ್ನಿ. ಈಗ NAV ಫಾರ್ಮುಲಾ ಬಂದು ಟೋಟಲ್ ಅಸೆಟ್ಸ್ ಮೈನಸ್ ಟೋಟಲ್ ಲಯಬಿಲಿಟೀಸ್ ಡಿವೈಡೆಡ್ ಬೈ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್. ಈಗ ಟೋಟಲ್ ಅಸೆಟ್ಸ್ ಅಂದ್ರೆ ಏನೇನ್ ಬರುತ್ತೆ? ಸೊ ಏನೇನ್ ಸ್ಟಾಕ್ಸ್ ತಗೊಂಡಿದ್ದಾರೆ, ಬಾಂಡ್ಸ್ ತಗೊಂಡಿದ್ದಾರೆ, ಕ್ಯಾಶ್ ಇನ್ವೆಸ್ಟ್ಮೆಂಟ್ ಏನಿದೆ ಎಲ್ಲಾನು ಆಡ್ ಮಾಡ್ಬೇಕಾಗುತ್ತೆ. ಇನ್ನು ಟೋಟಲ್ ಲಯಬಿಲಿಟೀಸ್ ಅಂದ್ರೆ ಏನು? ಸೊ ಈಗ ಫಂಡ್ಗೆ ಯಾವ್ದು ರೀತಿಯಾದ ಎಕ್ಸ್ಪೆನ್ಸಸ್ ಇರುತ್ತೆ. ಈಗ ಮ್ಯಾನೇಜ್ಮೆಂಟ್ ಫೀಸ್ ಇರುತ್ತೆ. ಈಗ ಫಂಡ್ ಮ್ಯಾನೇಜರ್ಸ್ ಇರ್ತಾರಲ್ಲ ಅವ್ರಿಗೆ ಮ್ಯಾನೇಜ್ಮೆಂಟ್ ಫೀಸು, ಅದ್ರ ಜೊತೆಗೆ ಮ್ಯೂಚುವಲ್ ಫಂಡ್ ನ ಆಪರೇಟ್ ಮಾಡೋದಕ್ಕೆ ಆಪರೇಷನಲ್ ಕಾಸ್ಟ್ ಕೂಡ ಇರುತ್ತೆ. ಆ ಕಂಪ್ನಿ ಇವಾಗ ರೆಂಟ್ ಇರ್ಬೋದು, ಆ ರೀತಿಯಾದಂತ ಕಾಸ್ಟ್ಗಳಿರುತ್ತೆ. ಸೊ ಅದು ಯಾವ್ದು ಪೇಯಬಲ್ ಇರುತ್ತೆ ಅದನ್ನೆಲ್ಲ ಟೋಟಲ್ ಲಯಬಿಲಿಟೀಸ್ ಮಾಡ್ತಾರೆ. ಯಾರ್ಯಾರಿಗೆ ಕೊಡಬೇಕು ಔಟ್ಸ್ಟ್ಯಾಂಡಿಂಗ್ ಇರುತ್ತೆ ಅದೆಲ್ಲ. ಸೊ ಈಗ ಮತ್ತೊಂದು ಏನಂದ್ರೆ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಅಂದ್ರೆ ಎಷ್ಟು ಈ ಫಂಡ್ ಅಲ್ಲಿ ಯೂನಿಟ್ಸ್ ಗಳು ಇಶ್ಯೂ ಆಗಿದೆ. ಸೊ ಅದು ಟೋಟಲ್ ಇಶ್ಯೂಡ್ ಯೂನಿಟ್ಸ್ ಅಂತ ಹೇಳ್ತಾರೆ. ಈಗ ಒಂದು ಎಕ್ಸಾಂಪಲ್ ತಗೊಂಡು ನೋಡೋಣ. ಈಗ 20 ಕೋಟಿ ನೆಟ್ ಅಸೆಟ್ಸ್ ಅಲ್ಲಿ ಇದೆ ಅಂತ ಅನ್ಕೊಳ್ಳೋಣ. ಹಾಗೆ 2 ಕೋಟಿ ಯೂನಿಟ್ಸ್ ನ ಇಶ್ಯೂ ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ. ಸೊ 20 ಕೋಟಿ ಡಿವೈಡೆಡ್ ಬೈ 2 ಕೋಟಿ ಮಾಡಿದಾಗ ನಿಮಗೆ 10 ರೂಪಾಯಿ ಸಿಗುತ್ತೆ. ಸೊ NAV ಬಂದು 10 ರೂಪಾಯಿ. ಸೊ ಈಗ ಏನಾದ್ರು 20 ಕೋಟಿಯಲ್ಲಿ ಯಾವುದೋ ಒಂದಷ್ಟು ಸ್ಟಾಕ್ಸ್ ಇರುತ್ತೆ ಅಲ್ಲ, ಆ ಸ್ಟಾಕ್ಸ್ ವ್ಯಾಲ್ಯೂ ಜಾಸ್ತಿ ಆಯ್ತು ಅಂತ ಅನ್ಕೊಳ್ಳೋಣ. ಸೊ 20 ಕೋಟಿ ಇರೋದು 22 ಕೋಟಿ ಆಯ್ತು ಅನ್ಕೊಳ್ಳೋಣ. ಈ ರೀತಿ NAV ಕೂಡ ಇನ್ಕ್ರೀಸ್ ಆಗ್ತಾ ಬರುತ್ತೆ ಓವರ್ ಟೈಮ್. ಈಗ NAV ಸ್ಟಡಿ ಗ್ರೋತ್ ಆಗ್ತಾ ಇದೆ ಅಂದ್ರೆ ಆ ಪೋರ್ಟ್ಫೋಲಿಯೋ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ. ಸೊ ನಿಮ್ಗೆ ಲಾಭನೂ ಬರ್ತಾ ಇದೆ ಅಂತ. ಸೊ ಈಗ NAV ರಿಲೇಟೆಡ್ ಕೆಲವು ಮಿತ್ಸ್ ಇದೆ. ಏನೇನು ಅಂತ ತಿಳ್ಕೊಳ್ಳೋಣ ಬನ್ನಿ. ಈಗ ಹೈಯರ್ NAV ಅಂದ್ರೆ ಒಳ್ಳೆ NAV ಇದ್ರೆ ಅದು ಎಕ್ಸ್ಪೆನ್ಸಿವ್ ಅಂತ ಕನ್ಸಿಡರ್ ಮಾಡ್ತಾರೆ ಕೆಲವು ಪೀಪಲ್. ಬಟ್ ಅದು ಮಿತ್ ಅಷ್ಟೇ. ಸೊ ನಿಜ ಅಲ್ಲ. ಈಗ ಹೈಯರ್ NAV ಇದೆ ಅಂದ್ರೆ ಪಾಸ್ಟ್ ಗ್ರೋತ್ ಅಂದ್ರೆ ಹಳೆ ಗ್ರೋತ್ ಏನಿದೆ ಅದು ಚೆನ್ನಾಗಿದೆ ಅಂತ ಅರ್ಥ. ಹಾಗೆ ಫ್ಯೂಚರ್ ಗ್ರೋತ್ ಮೇಲೆ ಇದು ಇಂಪ್ಯಾಕ್ಟ್ ಮಾಡೋದಿಲ್ಲ. ಇನ್ನೊಂದು ಮಿತ್ ಏನು ಅಂತಂದ್ರೆ ಕಡಿಮೆ NAV ಇದೆ ಅಂದ್ರೆ ಒಳ್ಳೆ ರಿಟರ್ನ್ಸ್ ಕೊಡ್ಬೋದು ಫ್ಯೂಚರ್ ಅಲ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ಕೆಲವು ಜನ. ಅದು ಕೂಡ ಮಿತ್ತೆ. ಯಾಕಂದ್ರೆ ಈ ಮ್ಯೂಚುವಲ್ ಫಂಡ್ ರಿಟರ್ನ್ ಏನಿದೆ ಅದು ಆ ಪೋರ್ಟ್ಫೋಲಿಯೋ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈ NAV ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗೋದಿಲ್ಲ. ಈಗ ಇನಿಷಿಯಲಿ ಮ್ಯೂಚುವಲ್ ಫಂಡ್ ಲಾಂಚ್ ಆದಾಗ NAV ನ 10 ರೂಪಾಯಿ ಇಟ್ಟಿರ್ತಾರೆ ಸಿಂಪ್ಲಿಸಿಟಿಗೆ ಅಂತ ಮೋಸ್ಟ್ ಆಫ್ ದ ಮ್ಯೂಚುವಲ್ ಫಂಡ್ಸ್. ಸೊ ಇದು ಗ್ರೋತ್ ಆಗ್ತಾ ಆಗ್ತಾ ವರ್ಷ ಕಳೀತಾ ಆ NAV ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಒಂದು ಎಕ್ಸಾಂಪಲ್ ನೋಡೋಣ ಬನ್ನಿ. ಈಗ HDFC ಫ್ಲೆಕ್ಸಿ ಕ್ಯಾಪ್ ಫಂಡು 1995 ಲಾಂಚ್ ಆಗಿತ್ತು. ಅದರ NAV 10 ರೂಪಾಯಿ ಇತ್ತು. ಈಗ ಕರೆಂಟ್ ಆಸ್ ಆಫ್ Jan 2025 ನೋಡ್ಬೇಕು ಅಂತಂದ್ರೆ ಆ NAV ಬಂದು 1960 ರೂಪಾಯಿ ಆಗಿದೆ. ಈಗ ಅದೇ ಮ್ಯೂಚುವಲ್ ಫಂಡ್ ಅಲ್ಲಿ 1995ರಲ್ಲಿ ನೀವು 50,000 ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಅನ್ಕೊಳ್ಳೋಣ. ಎಷ್ಟು ಯೂನಿಟ್ಸ್ ಬರ್ತಿತ್ತು ನಿಮ್ಗೆ? 50,000 ಡಿವೈಡೆಡ್ ಬೈ 10 5,000 ಯೂನಿಟ್ಸ್ ನಿಮ್ಗೆ ಬರ್ತಿತ್ತು. ಸೊ ಅದರ ವರ್ತು ಇವಾಗ ಏನಿರ್ತಿತ್ತು ಆ ಇನ್ವೆಸ್ಟ್ಮೆಂಟ್ ಅಂದ್ರೆ, ಸೊ 5,000 ಇಂಟು 1960 ಮಾಡಿದಾಗ ನಿಮ್ಗೆ 98 ಲಕ್ಷ ಬರ್ತಿದೆ. ಸೊ 50,000 ಇನ್ವೆಸ್ಟ್ ಮಾಡಿದ್ದು ಟೋಟಲ್ ಇನ್ವೆಸ್ಟ್ಮೆಂಟ್ ಇವಾಗ 98 ಲಕ್ಷ. ಸೊ ಡಿಫ್ರೆನ್ಸ್ ನೀವು ನೋಡ್ಬೋದು. ಇದೇನೆ ಪವರ್ ಆಫ್ ಕಂಪೌಂಡಿಂಗ್ ಅಂತ ಹೇಳ್ಬೋದು. ಇದು ಈಕ್ವಿಟಿ ಫಂಡ್ ನ ಪವರ್ ಆಫ್ ಕಂಪೌಂಡಿಂಗು. ಹಾಗೆ ನಾನು ಮುಂಚೆ ಹೇಳ್ದಾಗೆ ಪೋರ್ಟ್ಫೋಲಿಯೋ ರೀಬ್ಯಾಲೆನ್ಸಿಂಗ್ ಕೂಡ ಆಗುತ್ತೆ. ಸೊ ಏನಂದ್ರೆ ಯಾವ್ದು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಸ್ಟಾಕ್ಸು ಅದನ್ನ ಆಡ್ ಮಾಡ್ತಾರೆ. ಯಾವ್ದು ಸ್ಟಾಕ್ಸು ಚೆನ್ನಾಗಿ ಪರ್ಫಾರ್ಮ್ ಮಾಡಲ್ಲ ಅದನ್ನ ರಿಮೂವ್ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ ಪೋರ್ಟ್ಫೋಲಿಯೋ ಯಾವಾಗ್ಲೂ ಒಳ್ಳೆ ಗ್ರೋತ್ನೇ ಕೊಡ್ತಾ ಬರುತ್ತೆ. ಸೊ ಈ ಫಂಡ್ ಮ್ಯಾನೇಜರ್ಸ್ ಏನಿರ್ತಾರೆ ಈ ಎಲ್ಲಾ ನಾಲೆಡ್ಜ್ ನ ಹೊಂದಿರ್ತಾರೆ. ಸೊ ಅಂತವ್ರನ್ನೇ ಫಂಡ್ ಮ್ಯಾನೇಜರ್ ಅಂತ ಅಪಾಯಿಂಟ್ ಮಾಡ್ತಾರೆ. ಸೊ ಎಷ್ಟೋ ಸರಿ ಮ್ಯೂಚುವಲ್ ಫಂಡ್ ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಯಾರು ಫಂಡ್ ಮ್ಯಾನೇಜರ್ ಅಂತ ತಿಳ್ಕೊಂಡು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಒಳ್ಳೇದಾಗುತ್ತೆ. ಹಾಗೆ ಈ ಪವರ್ ಆಫ್ ಕಂಪೌಂಡಿಂಗ್ ಬೇಕು ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ಇನ್ವೆಸ್ಟ್ ಮಾಡೋದು ಮುಖ್ಯ ಆಗುತ್ತೆ. ಹಾಗೆ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡೋದು ಕೂಡ ಮುಖ್ಯ ಆಗುತ್ತೆ. ಸೊ ಯಾವಾಗೋ ಒಂದ್ಸರಿ ಸ್ವಲ್ಪ ಅಮೌಂಟ್ ಇನ್ವೆಸ್ಟ್ ಮಾಡೋದ್ರಿಂದ ಈ ಪವರ್ ಆಫ್ ಕಂಪೌಂಡಿಂಗ್ ಅಷ್ಟು ಒಳ್ಳೆ ಗ್ರೋತ್ ನ ಕೊಡೋದಿಲ್ಲ.
ಸೊ ಕನ್ಸಿಸ್ಟೆಂಟ್ ಆಗಿ ಇನ್ವೆಸ್ಟ್ ಮಾಡಿ ಹಾಗೆ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಿದಾಗ ಪವರ್ ಆಫ್ ಕಂಪೌಂಡಿಂಗ್ ಅದರ ಫುಲ್ ಪೊಟೆನ್ಷಿಯಲ್ ಗ್ರೋತ್ ನ ನಿಮಗೆ ತೋರಿಸುತ್ತೆ. ಈಗ ಬನ್ನಿ ಟಾಪ್ ಪರ್ಫಾರ್ಮಿಂಗ್ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈಗ ಫಂಡ್ ಕ್ಯಾಟಗರಿಯಲ್ಲಿ ಲಾರ್ಜ್ ಕ್ಯಾಪ್ ಫಂಡ್ಸ್ ಅಂತ ತಗೊಂಡ್ರೆ ಅದ್ರೊಳಗೆ ನಿಪಾನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ ಟಾಪ್ ಪರ್ಫಾರ್ಮಿಂಗ್ ಮ್ಯೂಚುವಲ್ ಫಂಡ್ ಇದೆ. ಇದರ 10-year ರಿಟರ್ನ್ಸ್ ನೋಡಿದ್ರೆ 14% ಇದೆ. ಬೆಂಚ್ ಮಾರ್ಕ್ ರಿಟರ್ನ್ ಬಂದು 12.12% ಇದೆ. ಸೊ ಬೆಂಚ್ ಮಾರ್ಕ್ ಗಿನ್ನ ಜಾಸ್ತಿ ಎಷ್ಟು ತಗೊಂಡಿದೆ ಅಂದ್ರೆ 1.88%. ಹೀಗೆ ಮಿಡ್ ಕ್ಯಾಪ್ ಫಂಡ್ಸ್ ಅಂತ ತಗೊಂಡಾಗ ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಫಂಡ್. ಸೊ ಇದರ 10-year ರಿಟರ್ನ್ಸ್ ನೋಡಿದ್ರೆ 19.68% ಇದೆ. ಇದರ ಬೆಂಚ್ ಮಾರ್ಕ್ ಬರೀ 17.61%. ಎಕ್ಸಸ್ ನೋಡಿದ್ರೆ 2% ಇದೆ. ಇನ್ನು ಸ್ಮಾಲ್ ಕ್ಯಾಪ್ ಫಂಡ್ಸ್ ಅಂತ ನೋಡಿದ್ರೆ ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್. ಇದರ 10-year ರಿಟರ್ನ್ಸ್ ನೋಡಿದ್ರೆ 21.57% ಇದೆ. ಇದರ ಬೆಂಚ್ ಮಾರ್ಕ್ ಕೇವಲ 15.31% ಇದೆ. ಹಾಗಾದ್ರೆ ಎಕ್ಸಸ್ ಬಂದು 6.26% ಇದೆ. ಈಗ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಅಂತ ತಗೊಂಡ್ರೆ ಕ್ವಾಂಟ್ ಫ್ಲೆಕ್ಸಿ ಕ್ಯಾಪ್ ಫಂಡ್ 18.88% ಇದೆ 10-year ರಿಟರ್ನ್. ಬೆಂಚ್ ಮಾರ್ಕ್ 12.92% ಇದೆ. ಎಕ್ಸಸ್ ಬಂದು 5.96% ಇದೆ. ಇನ್ನು ಮಲ್ಟಿ ಕ್ಯಾಪ್ ಫಂಡ್ಸ್ ಅಂತ ತಗೊಂಡ್ರೆ ಕ್ವಾಂಟ್ ಆಕ್ಟಿವ್ ಫಂಡ್ 18.33% ಇದೆ 10-year ರಿಟರ್ನ್. ಹಾಗೆ ಬೆಂಚ್ ಮಾರ್ಕ್ 14.28 ಇದೆ. ಎಕ್ಸಸ್ ಬಂದು 4% ಇದೆ. ಇನ್ನು ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಫಂಡ್ಸ್ ಅಂತ ತಗೊಂಡ್ರೆ ಮಿರೆ ಅಸೆಟ್ ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಫಂಡ್ ಟಾಪ್ ಪರ್ಫಾರ್ಮಿಂಗ್ ಇದೆ. ಇದರ 10-year ರಿಟರ್ನ್ 17.9% ಇದೆ. ಹಾಗೆ ಬೆಂಚ್ ಮಾರ್ಕ್ 14.82 ಇದೆ. ಹಾಗೆ ಎಕ್ಸಸ್ ಬಂದು 3.08% ಇದೆ. ಇನ್ನು ELSS ತಗೊಂಡ್ರೆ ಕ್ವಾಂಟ್ ELSS ಟ್ಯಾಕ್ಸ್ ಸೇವರ್ ಫಂಡ್ ಇದೆ. ಇದು 20.22% ಕೊಟ್ಟಿದೆ 10-year ರಿಟರ್ನ್. ಬೆಂಚ್ ಮಾರ್ಕ್ ಕೇವಲ 12.92. ಎಕ್ಸಸ್ ನೋಡ್ಬೇಕಂದ್ರೆ 7.3%. ಸೊ ಈಗ ಕನ್ಕ್ಲೂಷನ್ ಅಂತ ಬಂದ್ರೆ ಮ್ಯಾಜಿಕ್ ಆಫ್ ಕಂಪೌಂಡಿಂಗ್ ಆಗಬೇಕು ಅಂತ ಅಂದ್ರೆ ನೀವು ಕನ್ಸಿಸ್ಟೆಂಟ್ ಆಗಿ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಹಾಗೆ ಈ ಕಂಪೌಂಡಿಂಗ್ ನ ನಾವು ಎಲ್ಲಿ ನೋಡ್ತೀವಿ ಅಂದ್ರೆ NAV ಹೇಗೆ ಅಪ್ರಿಸಿಯೇಷನ್ ಆಗ್ತಾ ಇದೆ ಅಂತ ನೋಡ್ಕೊಂಡು ಅದ್ರ ಮುಖಾಂತರ ನಾವು ಕಂಪೌಂಡಿಂಗ್ ನ ಟ್ರ್ಯಾಕ್ ಮಾಡ್ಬೋದು. ಆಮೇಲೆ ಕೇವಲ NAV ನೋಡಬಾರ್ದು. ಈಗ ಪೋರ್ಟ್ಫೋಲಿಯೋ ಏನಿದೆ ಇಕ್ವಿಟಿ ಫಂಡ್ ಅದರ ಕ್ವಾಲಿಟಿ ಕೂಡ ನೀವು ನೋಡ್ಬೇಕಾಗುತ್ತೆ. ಅಂದ್ರೆ ಯಾವ ಸ್ಟಾಕ್ಸ್ ನ ಅವರು ತಗೊಂಡಿದ್ದಾರೆ ಅಂತ. ಹಾಗೆ ಫಂಡ್ ಮ್ಯಾನೇಜರ್ಸ್ ಟ್ರ್ಯಾಕ್ ರೆಕಾರ್ಡ್ ಏನಿದೆ ಅಂತ ನೋಡ್ಬೇಕಾಗುತ್ತೆ. ಈ ಮ್ಯೂಚುವಲ್ ಫಂಡ್ ಪರ್ಫಾರ್ಮೆನ್ಸ್ ಹೇಗಿದೆ, ಹಾಗೆ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ. ಅಂದ್ರೆ ಒಂದು ವರ್ಷದಲ್ಲಿ ತುಂಬಾ ಜಾಸ್ತಿ ರಿಟರ್ನ್ ಕೊಟ್ಬಿಟ್ಟು ಇನ್ನೊಂದು ವರ್ಷದಲ್ಲಿ ತುಂಬಾ ಕಡಿಮೆ ಕೊಡೋದಲ್ಲ. ಸೊ ಬ್ಯಾಲೆನ್ಸ್ ಆಗಿ ಹೇಗೆ ರಿಟರ್ನ್ಸ್ ನ ಕೊಡ್ತಾ ಇದ್ದಾರೆ ಕನ್ಸಿಸ್ಟೆಂಟ್ ಆಗಿ, ಯಾಕಂದ್ರೆ ಇದು ಲಾಂಗ್ ಟರ್ಮ್ ಗೇಮ್ ಅಂತ ಹೇಳ್ಬೋದು. ನೀವು ಆಲ್ರೆಡಿ ಇನ್ನ ಇನ್ವೆಸ್ಟ್ ಮಾಡಿಲ್ಲ ಅಂದ್ರೆ ಈ ಈಕ್ವಿಟಿ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ಪವರ್ ಆಫ್ ಕಂಪೌಂಡಿಂಗ್ ಅಡ್ವಾಂಟೇಜ್ ನ ತಗೊಂಡು ನಿಮ್ಮ ಫೈನಾನ್ಷಿಯಲ್ ಗೋಲ್ಸ್ ನ ನೀವು ರೀಚ್ ಮಾಡ್ಕೋಬಹುದು. ಸೊ ಹಾಗೆ ನೀವು ಈ ವಿಡಿಯೋ ಹೇಗೆ ಅನಿಸ್ತು ಅಂತ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅದ್ರ ಜೊತೆಗೆ ಗ್ರೋ ಕನ್ನಡಗೆ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.